ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನು ಇವತ್ತು ಬರಮಾಡ್ಕೊಂಡಿದ್ದೀವಿ. ಇವತ್ತು ಅದ್ದೂರಿಯಾಗಿ ಇವತ್ತು ಸ್ವಾಗತವನ್ನು ಇವತ್ತು ಮಾಡ್ಕೊಂಡಿದ್ದೀವಿ. ಏನೇ ಕೆಲಸ ಮಾಡಿದ್ರು ಒಂದು ತೂಕ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಕೆಯನ್ನು ತಗೊಂಬಂದು ಇಲ್ಲಿ ಯುವ ಪೀಳಿಗೆಗೆ ಮಾದರಿಯಾಗಿರಬೇಕು. ಅದನ್ನು ಏನಕ್ಕೋಸ್ಕರ ತಂದಿದ್ದಾರೆ ಈ ಮಹಾನ್ ಭಾವನ, ಅದರಿಂದ ಕಲಿಯುವಂಥದ್ದು ಏನಿದೆ ಅನ್ನೋದನ್ನು ಭಾಳ ಮುಖ್ಯವಾಗಿ ಎಲ್ಲನೂ ಕಲ್ಕೊಳ್ಬೇಕು. ಕಾಂತರಾಜ್ ಅವರು ಅಧ್ಯಕ್ಷ ಆದಮೇಲೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಬೇಕು ಅಂತ ಮೊದಲಿಂದನೂ ಅವರಿಗೆ ಅದೊಂದು ಆಸೆ ಇತ್ತು. ಅದನ್ನು ಇವತ್ತು ಅವರು ಈಡೇರಿಸ್ಕೊಂಡಿದ್ದಾರೆ. ಅವರು ಅಧ್ಯಕ್ಷ ಆದಾಗ ಅದೊಂದು ಅವಕಾಶ ಸಿಕ್ಕಿದೆ ಅವ್ರಿಗೂ. ಇವತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನು ಇವತ್ತು ಬರಮಾಡ್ಕೊಂಡಿದ್ದೀವಿ. ಇವತ್ತು ಅದ್ದೂರಿಯಾಗಿ ಇವತ್ತು ಸ್ವಾಗತವನ್ನು ಇವತ್ತು ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನಲ್ಲೇ ಇವತ್ತು ಸ್ಟ್ಯಾಂಡಿಂಗ್ ಆಗಿ ಕಂಚಿನ ಪ್ರತಿಮೆ ಯಾವುದು ಇಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಇವತ್ತು ನಮ್ಮ ಸಮೇತನಹಳ್ಳಿ ಸಣ್ಣಣ್ಣವರ ಇವತ್ತು ಒಂದು ಮುಖಂಡತ್ವದಲ್ಲಿ ಇವತ್ತು ನಾವು ಅದ್ದೂರಿಯಾಗಿ ಇವತ್ತು ಸ್ವಾಗತ ಮಾಡ್ಕೊಂಡಿದ್ದೀವಿ. ಮತ್ತು ಇವತ್ತು ನಮ್ಮದೇನು ಇವತ್ತು ಸ್ವಾಗತ ಮಾಡ್ಕೊಂಡಿದ್ದೀವಿ, ಇವತ್ತು ನಮ್ಮದು ಒಂದು ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾಗಿರದೆ ಇಡೀ ನಮ್ಮ ಊರೆಲ್ಲ ಸೇರಿ ಇವತ್ತು ಬರಮಾಡ್ಕೊಂಡಿದ್ದೀವಿ. ಇವತ್ತು ಒಂದು ಹಬ್ಬದ ವಾತಾವರಣ ಇದೆ ಇವತ್ತು ನಡವತಿನಲ್ಲಿ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಸುರೇಶ್ ಅಣ್ಣವರು, ನಮ್ಮ ಸಣ್ಣಣ್ಣವರು, ನಮ್ಮ ಪ್ರಕಾಶ್ ಅಣ್ಣವರ ಒಂದು ನೇತೃತ್ವದಲ್ಲಿ ಒಂದು ಕೆಲವೇ ದಿನಗಳಲ್ಲಿ ಇವತ್ತು ಅದ್ದೂರಿಯಾಗಿ ನಾವು ಒಂದು ಸಮಾರಂಭನ ಮಾಡ್ಕೊಂಡಿದ್ದೀವಿ. ಯಾವತ್ತು ಮಾಡ್ಬೋದು ಸರ್? ಎಷ್ಟು ದಿನ ಒಳಗಡೆ ಮಾಡ್ಬೋದು? ನಮಗೆ ನಾಳೆ ಹೋಗ್ತಾ ಇದ್ದೀವಿ, ನಾವು ಶಾಸಕರು ನಾಳೆ ಭೇಟಿ ಮಾಡ್ತಾ ಇದ್ದೀವಿ. ನಾಳೆ ಭೇಟಿ ಮಾಡಿದಾಗ ನಾವು ಶಾಸಕರ ಕಡೆಯಿಂದ ನಾವು ಒಂದು ಡೇಟ್ ತಗೊಂಡು ನಾವು ಅದ್ದೂರಿಯಾಗಿ ನಾವು ಒಂದು ಸಮಾರಂಭ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಎಷ್ಟು ಸರ್ ವೆಚ್ಚ ಇದೆ? ತುಂಬ ದೊಡ್ಡದಾಗಿದೆ, 10 ಅಡಿ 80 ಅಡಿ ಇದೆ. ಎಷ್ಟು ಆಗ್ಬೋದು ಸರ್? ನಮಗೆ ಇದು ಹತ್ತತ್ರ ನಮಗೆ 20 ಲಕ್ಷ ರೂಪಾಯಿ ಬರೀ ನಮ್ಗೆ ಸ್ಟ್ಯಾಚ್ಯೂಗೆ ಆಗಿದೆ ಇದು. ಹಂಗಾಗಿ ಇದನ್ನು ನಮ್ಗೆ ಒಂದು ಇತಿಹಾಸ ಇದು. ನಮ್ಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಒಂದು ಹಳ್ಳಿನಲ್ಲಿ ಮಾಡಿರೋದು ಇದು ಒಂದು ಇತಿಹಾಸ ಅಂತ ಹೇಳ್ಕೊಂಡಿದ್ದೀವಿ ನಾವು. ಇದು ತಮ್ಮ ಸ್ವಂತ ಅಥವಾ ಇಲ್ಲ, ಇದು ಪಂಚಾಯತಿನಲ್ಲಿ 4,90,000 ರೂಪಾಯಿ ಇವತ್ತು SC/ST ಅನುದಾನ ಅಂತಂದರೆ ಒಂದು 25% ನಾವು 4,90,000 ಹಾಕ್ಕೊಂಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ನಾವು ಸ್ವಂತವಾಗಿಯೇ ಹಾಕ್ಕೊಂಡಿದ್ದೀನಿ ನಾನು. ಬೇರೆಯವ್ರಿಗೆ ಏನು ಮಾಹಿತಿ ಕೊಡ್ತೀವಿ ಸರ್? ಈಗ ಅಂಬೇಡ್ಕರ್ ಪ್ರತಿ ಗ್ರಾಮದಲ್ಲಿ ಇಂಥದ್ದೊಂದು ಆದರೆ ಒಳ್ಳೆಯದು, ಯಾಕಂದರೆ ಸಂವಿಧಾನ ಉಳಿತದೆ ಮುಂದಿನ ದಿನಗಳಲ್ಲಿ. ಪ್ರತಿಮೆ ಆಗೋದಕ್ಕಿಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನ ನಾವು ಪಾಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಬರೀ ಪ್ರತಿಮೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅವರ ಒಂದು ಏನು ಅವರು ಹಾಕ್ಕೊಟ್ಟಿರೋ ಒಂದು ದಾರಿನಲ್ಲಿ ಇವತ್ತು ಅವರು ಸಂವಿಧಾನದಲ್ಲಿ ಇವತ್ತು ನಾವು ನಡಿಬೇಕಂತ ಅಂದ್ಬಿಟ್ಟು ನಾನು ಆಶಿಸ್ತೀನಿ. ನಾನು ನಡವತಿ ಗ್ರಾಮದಲ್ಲಿ ನಮ್ಮ ಕಾಂತರಾಜ್ ಅವರು ಅಧ್ಯಕ್ಷ ಆದಮೇಲೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಬೇಕು ಅಂತ ಮೊದಲಿಂದನೂ ಅವರಿಗೆ ಅದೊಂದು ಆಸೆ ಇತ್ತು. ಅದನ್ನು ಇವತ್ತು ಅವರು ಈಡೇರಿಸ್ಕೊಂಡಿದ್ದಾರೆ. ಅವರು ಅಧ್ಯಕ್ಷ ಆದಾಗ ಅದೊಂದು ಅವಕಾಶ ಸಿಕ್ಕಿದೆ ಅವ್ರಿಗೂ. ಮತ್ತು ಅದ್ರ ಜೊತೆಗೆ ನನಗೆ ಸಮೇತಲ್ಲಿಯಿಂದ ನೀವು ಬರಬೇಕು ಅಂತ ಹೇಳಿದ್ದಕ್ಕೆ, ನನಗೆ ಬರಮಾಡ್ಕೊಂಡಿದ್ದಕ್ಕೆ ನಾನು ಬಂದೆ. ಇಲ್ಲಿನ ವಾತಾವರಣ ನೋಡಿದ್ರೆ ಕಳಶ, ಸುಮಾರು ಜನ ಹೆಣ್ಮಕ್ಳು ಕಳಶ ಹೊತ್ಕೊಂಡು ಅಲ್ಲಿಂದ ಊರಿಂದ ಆಚೆ ಏನು ನೇಮ್ ಬೋರ್ಡ್ ಹಾಕಿದ್ದಾರೆ ನಡವತಿ ಗ್ರಾಮ ಅಂತ, ಅಲ್ಲಿಂದನೂ ಅವರು ಕಳಶನ ತಗೊಂಡು ಇಲ್ಲಿವರೆಗೆ ಬಂದು ಆ ಕಳಶದ ನೀರನ್ನು ಸ್ನಾನ ಮಾಡಿಸಿ ನಮ್ಮ ಕಡೆಯಿಂದ ಅಂಬೇಡ್ಕರ್ ಅವರಿಗೆ ಮೊದಲನೇ ದಿವಸ ಈ ಥರ ಅದನ್ನು ಫಿಕ್ಸ್ ಮಾಡೋದಕ್ಕೆ ಒಂದು ಏರ್ಪಾಟ್ ಮಾಡಿದ್ದಾರೆ. ಇದಕ್ಕೆ ಇನ್ನೊಂದು ದಿವಸ ಒಂದು ಡೇಟ್ ಫಿಕ್ಸ್ ಮಾಡಿ MLA ಅವ್ರನ್ನ ಕರೆಸಿ ದೊಡ್ಡದಾಗಿ ಇಲ್ಲಿ ಪ್ರೋಗ್ರಾಮ್ ಮಾಡಬೇಕು ನಡವತ್ತಿನಲ್ಲಿ ಅಂತ ನಮ್ಮ ಜೊತೆ ಮಾತಾಡಿದ್ದಾರೆ ಆಲ್ರೆಡಿ ನಮ್ಮ ಅಧ್ಯಕ್ಷರು. ಅದರಂತೆ ಇವರು ಪ್ರೋಗ್ರಾಮನ್ನು ಇನ್ನು ಮುಂದೆ ಒಂದು ದಿನಾಂಕ ನಿಗದಿ ಆದಮೇಲೆ ದೊಡ್ಡದಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನನ್ನ ಹೆಸರು ಅಶೋಕ್ ಅಂತ. ನಾನು ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ನಮ್ಮ ವೈಫು ಮಾಜಿ ಅಧ್ಯಕ್ಷರಾಗಿದ್ದರು. ಆ ಒಂದು ಸಮಯದಲ್ಲಿ ನನಗೆ ಒಂದು
ಸಣ್ಣ ಜಾಗ, ಈ ಒಂದು ಭವನದ ಜಾಗವನ್ನು ಆ ಸಮಯದಲ್ಲಿ ನಾನು ಮಾಡಿದ್ದೆ. ಅದು ಒಂದು ಹೆಮ್ಮೆ. ಅದಾದಮೇಲೆ ಸೆಕೆಂಡ್ ನಮ್ಮ ಅಧ್ಯಕ್ಷರಾಗಿದ್ದರು, ನನಗೊಂದು ಮಾತು ಹೇಳಿದರು ಅಧ್ಯಕ್ಷರಾದಾಗ, ಅಶೋಕ್ ಅಣ್ಣಕ್ಕಿಂತ ನಾನು ಚೆನ್ನಾಗಿ ಮಾಡಿ ನೋಡಿಸ್ತೀನಿ, ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದರು. ಈಗ ಅದನ್ನು ಕೆಲಸ ಮಾಡಿ ನೋಡಿಸಿದ್ರೆ ಅಂತ ಹೆಮ್ಮೆ ಅನ್ನಿಸ್ತದೆ. ಮಾತನ್ನು ಸ್ವಲ್ಪ ನಡೆಸ್ಕೊಟ್ರು. ನಾನು ಹೇಳಿದ್ರು ಅವರು, ಇಲ್ಲಣ್ಣ ನಿನಕ್ಕಿಂತ ನಾನು ಜಾಸ್ತಿ ಮಾಡಿಸ್ತೀನಿ ಕೆಲಸ ಅಂತ ಹೇಳಿದರು. ಏನೇ ಕೆಲಸ ಮಾಡಿದ್ರೂ ಒಂದು ತೂಕ ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿಕೆಯನ್ನು ತಗೊಂಬಂದು ಇಲ್ಲಿ ಯುವ ಪೀಳಿಗೆಗೆ ಮಾದರಿಯಾಗಿರಬೇಕು. ಅದನ್ನು ಏನಕ್ಕೋಸ್ಕರ ತಂದಿದ್ದಾರೆ ಈ ಮಹಾನ್ ಭಾವನ, ಅದರಿಂದ ಕಲಿಯೋಂಥದ್ದು ಏನಿದೆ ಅನ್ನೋದನ್ನು ಭಾಳ ಮುಖ್ಯವಾಗಿ ಎಲ್ಲನೂ ಕಲ್ಕೊಳ್ಬೇಕು. ಬರೀ ಪುತ್ಥಳಿಗೆ ಮಾಡಿಬಿಟ್ಟು ಆದಮೇಲೆ ಅದನ್ನು ಬಿಟ್ಬಿಟ್ರೆ ಆಗಲ್ಲ. ಅವರ ಭಾವನೆಗಳು, ಅವರ ನೀತಿ ನಿಯಮಗಳನ್ನ ಎಲ್ಲ ಪಾಲನೆ ಮಾಡಬೇಕು. ಅವರಂಗೆ ನಾವು ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡು ಇಲ್ಲಿವರೆಗೂ ಏನು ಮಾಡ್ಯವ್ರೆ ಕಾಂತರಾಜ್ ಅವರು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನ್ನ ಯುವ ಪೀಳಿಗೆನ, ನನ್ನ ಸ್ನೇಹಿತರನ್ನ ಎಲ್ಲರನ್ನೂ ಕೇಳ್ಕೊತೀನಿ. ಜೈ ಭೀಮ್, ಜೈ ಭಾರತ್. ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಒಂದು ವಿಶೇಷವಾದ ದಿನ ನಾವು ಈ ಸಮೇತನಹಳ್ಳಿ ಪಂಚಾಯತಿಯಲ್ಲಿರ್ತಕ್ಕಂಥ ನಮ್ಮ ಮುಖಂಡರಿರ್ತಕ್ಕಂಥ ಸೊಣ್ಣಣ್ಣವರು ಮತ್ತು ಸುರೇಶ್ ಅಣ್ಣವ್ರ ಮುಖಾಂತರ, ಮತ್ತು ಹೆಚ್ಚಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ಈ ಗ್ರಾಮದಲ್ಲಿ, ನಮ್ಮ ಗ್ರಾಮದಲ್ಲಿ ನಮ್ಮ ಅಧ್ಯಕ್ಷರಾಗಿ ನಮಗೆ ತುಂಬ ಹೆಮ್ಮೆ ಇದೆ. ಇಡೀ ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಈ ಪುತ್ಥಳಿ ನಾವು ಇವತ್ತು ಒಂದು ಕಂಚಿನ ಪ್ರತಿಮೆ ತರಿಸೋಕ್ಕೆ ಕಾರಣ ಅವರ ಶ್ರದ್ಧೆ, ಅವರ ಭಕ್ತಿ, ಅವರಲ್ಲಿರ್ತಕ್ಕಂಥ ಒಂದು ಶ್ರಮ. ಯಾವ ಒಂದು ವ್ಯಕ್ತಿನೂ ತನ್ನ ಸ್ವಂತ ದುಡ್ಡಿಂದ 1 ರೂಪಾಯಿ ಅಥವಾ 100 ರೂಪಾಯಿ ಖರ್ಚು ಮಾಡೋಕ್ಕೆ ಹಿಂದೆ ನೋಡ್ತಕ್ಕಂಥ ಈ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಊರಿಗೋಸ್ಕರ, ಅವ್ರ ಹೆಸರಿಗೋಸ್ಕರ ಅಂತಲ್ಲ, ಗ್ರಾಮದ ಅಥವಾ ಇಲ್ಲಿನ ವ್ಯವಸ್ಥೆಗೆ ಒಂದು ಒಳ್ಳೆಯದಾಗಲಿ, ಅವ್ರನ್ನ ಒಂದು ಪ್ರತಿಮೆ ಅನಾವರಣ ಮತ್ತು ಇಲ್ಲಿ ಏನಿರ್ತಕ್ಕಂಥ ಇದು ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಊರಿನ ಪರವಾಗಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಸೊಣ್ಣಣ್ಣರಿಗೆ ನಾವು ವಂದನೆ ಅರ್ಪಿಸ್ತಾ ಇದ್ದೀವಿ ಮತ್ತು ಗೌರವ ಅರ್ಪಿಸ್ತಾ ಇದ್ದೀವಿ ನಾವು.